ಮುಂದಿನ ಸಿಎಂ ಪರಮೇಶ್ವರ್ ಅಂತ ಘೋಷಣೆಗಳು ಕೇಳೋಕೆ ಸಿಕ್ಕಿದೆ. ಮನೆ ಬಳಿ ಭೇಟಿಗೆ ಅಂತ ಬಂದ ಸಂದರ್ಭದಲ್ಲಿ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಅಭಿಮಾನಿಗಳಿಗೆ ಗದರಿದ್ದಾರೆ. ಘೋಷಣೆ ಕೂಗಬೇಡಿ ಅಂತ ಹೇಳಿ ಗದರಿದ್ದಾರೆ ಪರಮೇಶ್ವರ್ ಅವರು. ಇದೊಂದು ಹೊಸ ಟ್ರೆಂಡ್ ಆಗಿದೆ ಕಾಂಗ್ರೆಸ್ನಲ್ಲಿ. ಬೆಳಗಾವಿಯಲ್ಲಿ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅಂತ ಅಭಿಯಾನ, ಇವತ್ತೇನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಿಎಂ ಆಗಬೇಕು ಅಂತ ಅಭಿಯಾನ ಅಂತೆ. ಇತ್ತ ಪರಮೇಶ್ವರ್ ಅವರ ಅಭಿಮಾನಿಗಳು ನಾವೇನು ಕಮ್ಮಿನಾ ಅಂತ ಪರಮೇಶ್ವರ್ ಅವರು ಇವತ್ತು ಒಂದು ಜಾಗಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿದ್ದ ಅಭಿಮಾನಿಗಳೆಲ್ಲ ಪರಮೇಶ್ವರ್ ಅವರು ಮುಂದಿನ ಸಿಎಂ ಅಂತ ಕೂಗಿದಾರಂತೆ. ಕೇಳಿಸ್ಕೊಳ್ಳಿ ಆ ಸಂದರ್ಭದಲ್ಲಿ ಹೆಂಗಿತ್ತು ಮಾತು ಅಂತ. डॉक्टर जी परमेश्वर साहब रे इंडियन मुख्यमंत्री डॉक्टर जी परमेश्वर साहब रे डॉक्टर जी परमेश्वर साहब रे इंडियन मुख्यमंत्री डॉक्टर जी परमेश्वर साहब रे डॉक्टर जी परमेश्वर साहब रे इंडियन मुख्यमंत्री डॉक्टर जी परमेश्वर साहब रे डॉक्टर जी परमेश्वर साहब रे इंडियन मुख्यमंत्री डॉक्टर जी परमेश्वर साहब रे डॉक्टर जी परमेश्वर साहब रे इंडियन मुख्यमंत्री डॉक्टर जी परमेश्वर साहब रे डॉक्टर जी परमेश्वर साहब रे इंडियन मुख्यमंत्री डॉक्टर जी परमेश्वर साहब रे डॉक्टर जी परमेश्वर साहब रे इंडियन मुख्यमंत्री ಅದೊಂದು ಕಡೆ ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಈ ಸಿಎಂ ಕುರ್ಚಿ ರೇಸ್ನಲ್ಲಿ ಕೇಳೋಕೆ ಸಿಗ್ತಾ ಇದೆ. ಬೆಳಗಾವಿ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಕ್ಯಾಂಪೇನ್ ಮಾಡ್ತಾ ಇದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು ಕೂಡ ಈ ರೇಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅಭಿಯಾನ ಶುರು ಮಾಡಿದ್ದಾರೆ. ಮೇಡಮ್ಮೇ ಮುಂದಿನ ಸಿಎಂ, ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಆಗಬೇಕು ಅಂತ ಹೇಳಿ ನೋಡಿ. ಆ ಪೋಸ್ಟರ್ಗಳನ್ನ ಗಮನಿಸ್ತಾ ಇದ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನೆಕ್ಸ್ಟ್ ಸಿಎಂ ಡೆವಲಪ್ಮೆಂಟ್ ಕ್ವೀನ್ ಅಂತೆಲ್ಲ ಬರೆದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಫೋಟೋ ಹಾಕಿದ್ದಾರೆ. ಫಸ್ಟ್ ಟೈಮ್ ಮಿನಿಸ್ಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ರೆ ಬರೀ ಮಿನಿಸ್ಟ್ರಿ ಯಾಕೆ ಚೀಫ್ ಮಿನಿಸ್ಟ್ರೇ ಆಗ್ಬಿಡ್ಲಿ ಅನ್ನೋದು ಅವರ ಅಭಿಮಾನಿಗಳ ಇಂಗಿತ. ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಕೌಂಟರ್ ಕೊಡ್ಲಿಕ್ಕೆ ಮಾಡ್ತಿರೋ ಅಭಿಯಾನನ ಅಥವಾ ನಿಜವಾಗ್ಲೂ ಆದ್ರೆ ಅಕ್ಕ ಸಿಎಂ ಆಗ್ಬಿಡ್ಲಿ ಅಂತ ಹೇಳಿ ಅಭಿಮಾನಿಗಳಿಗೆ ಮನ್ಸಲ್ಲಿ ಬಂದಿದ್ಯಾ ಗೊತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಮುಂದಿನ ಸಿಎಂ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲೆಲ್ಲ ಈ ಪೋಸ್ಟರ್ಗಳನ್ನು ಹರಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರಲ್ಲೂ ಬೆಳಗಾವಿ ಭಾಗದಲ್ಲಿ ಭಾರಿ ಸುದ್ದಿಗೆ ಚರ್ಚೆಗೆ ಗ್ರಾಸವಾಗಿದೆ ಈ ಪೋಸ್ಟರ್ ವಾರ್. ಇತ್ತೀಚೆಗೆ ಕೋಡಿಮಠದ ಶ್ರೀಗಳು ಕೂಡ ಭವಿಷ್ಯ ನುಡಿದಿದ್ರಂತೆ, ರಾಜ್ಯದಲ್ಲಿ ಮಹಿಳಾ ಸಿಎಂ ಆಗುವ ಸಾಧ್ಯತೆಗಳಿದೆ ಅಂತ ಹೇಳಿ. ಹೀಗಾಗಿ ಮಹಿಳಾ ಸಿಎಂ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ ಕೋಡಿಮಠದ ಶ್ರೀಗಳು. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್. ರಾಜ್ಯಕ್ಕೆ ಮಹಿಳಾ ಮುಖ್ಯಮಂತ್ರಿ ನಮ್ಮ ಬೆಳಗಾವಿ ಚೆನ್ನಮ್ಮ ಆಗಬೇಕು ಅಂತ ಹೇಳಿ ಜಾಲತಾಣದಲ್ಲಿ ಪೋಸ್ಟರ್ಗಳು ಹರಿದಾಡ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಚರ್ಚೆ ಪ್ರಾರಂಭವಾದ ಕ್ಷಣದಿಂದ ಕೂಡ ನಾವು ಗಮನಿಸ್ತಾ ಇದ್ದೀವಿ. 6ಕ್ಕೂ ಹೆಚ್ಚು ಹೆಸರುಗಳು ಈ ಪಟ್ಟಿಯಲ್ಲಿ ಕೇಳಿಸ್ಕೊಳ್ತಾ ಇದೆ. ಕೆಲವರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ರೆ, ಇನ್ನು ಕೆಲವರು ಬೆಂಬಲಿಗರ ಮೂಲಕ ಹೇಳಿಕೆಗಳು, ಇನ್ನು ಕೆಲವರು ಅಭಿಯಾನದ ಮೂಲಕ ನಮ್ದು ಒಂದಿರಲಿ ಅಂತ ಹೇಳಿ ಈ ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೀತಾ ಇರುವ ರೇಸ್ನಲ್ಲಿ ಸ್ಥಾನವನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರಾರಂಭವಾಗಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ಗುಪ್ತ ಮೀಟಿಂಗ್, MB ಪಾಟೀಲ್ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಮೀಟಿಂಗ್, ಅವಕಾಶ ಸಿಕ್ಕರೆ ನಾನು ಸಿಎಂ ಆಗ್ತೀನಿ ಅನ್ನೋ ಹೇಳಿಕೆ. ಅದಾದ ಬೆನ್ನಲ್ಲೇನೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಬಂದರು. ಹೈಕಮಾಂಡ್ ನಾಯಕರು ಇಚ್ಛೆ ಪಟ್ಟರೆ 2028ಕ್ಕೆ ನಾನು ಕೂಡ ಸಿಎಂ ಆಗ್ತೀನಿ, ಅದಕ್ಕೆ ಬೇಕಾದ ತಯಾರಿ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿಕೆ ಕೊಟ್ಟರು. ಅದಾದ ನಂತರದಲ್ಲಿ MB ಪಾಟೀಲ್ ಹಾಗೆ ಸಾಲು ನಾಯಕರು, ಇವತ್ತು ಶಾಮನೂರು ಶಿವಶಂಕರಪ್ಪನವರು, ಮತ್ತೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಹೀಗೆ ಸಾಲು ಕಾಂಗ್ರೆಸ್ನ ನಾಯಕರು ಈ ಮುಖ್ಯಮಂತ್ರಿ ಕುರ್ಚಿ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡ್ತಿದ್ದಾರೆ. ಒಳಗೊಳಗೆ ಅಸಮಾಧಾನ ಕೂಡ ಕೆಲವರಿಂದ ವ್ಯಕ್ತವಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಈಗ ಆಗ್ತಿರುವ ಬೆಳವಣಿಗೆಯನ್ನು ತಂದಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ನ ಮೌನ, KPCC ಅಧ್ಯಕ್ಷರ ಮೌನ ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇದೆ. ನೀವು ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ರಚನೆ ವಿಚಾರ ಈಗ ಆಲ್ರೆಡಿ ಸರ್ಕಾರ ವರ್ಸಸ್ ರಾಜಮನೆತನ ಅನ್ನೋ ರೀತಿಯಲ್ಲಾಗಿದೆ, ನಮಗೆ ಗೊತ್ತೇ ಇದೆ. ರಾಜಮಾತೆ ಇದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎದ್ವಾ ಬೆಳವಣಿಗೆಗಳಾಗೋದನ್ನು ನಿಯಂತ್ರಿಸೋಕೆ ಪ್ರಾಧಿಕಾರ ಬೇಕು. ಈ ಹಿಂದೆ BJP ಸರ್ಕಾರದಲ್ಲೂ ಕೂಡ ಪ್ರಾಧಿಕಾರ ಬೇಕು ಅಂತ ನಾವು ಹೇಳಿದ್ವಿ ಅಂತ ಹೇಳಿ ಹೆಸರು ಹೇಳದೆ ಹಾಲಿ ಸಂಸದರಿಗೆ ಪ್ರತಾಪ್ ಸಿಂಹ ಟಾಂಗ್ ನೀಡಿದ್ದಾರೆ. ಪರೋಕ್ಷವಾಗಿ ಹಾಲಿ ಸಂಸದ ಯದುವೀರ್ ಒಡೆಯರ್ ಅವರಿಗೆ ಪ್ರತಾಪ್ ಸಿಂಹ ಟಾಂಗ್ ನೀಡಿದ್ದಾರೆ.
ಸೈದ್ಧಾಂತಿಕ ವಿಚಾರದಲ್ಲಿ ಮಾತ್ರ ಸಿದ್ದರಾಮಯ್ಯನವರಿಗೆ ವಿರೋಧ. ಆದರೆ ಈ ಪ್ರಾಧಿಕಾರ ರಚನೆ ಮಾಡೋ ಉದ್ದೇಶ ಇದೆಯಲ್ಲ, ಇದನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಪ್ರಸ್ತಾಪಗಳಾಗಿತ್ತು. ಒಂದು ನಿಯಂತ್ರಣ ಅನ್ನೋದು ಇರಬೇಕಾಗತ್ತೆ. ಯಾವುದೇ ಪ್ರೇಕ್ಷಣೀಯ ಸ್ಥಳ ಅಥವಾ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟ ಸ್ಥಳ ಆದರೂ ಕೂಡ ಅಲ್ಲಾಗ್ತಾ ಇರುವ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಅಲ್ಲೊಂದು ಪ್ರಾಧಿಕಾರ ಇರಬೇಕಾಗುತ್ತೆ. ಇದು ಒಳ್ಳೆ ಕೆಲಸ, ಒಳ್ಳೆ ಸಲಹೆ ಕೂಡ ಆಗಿದೆ. ಭಕ್ತರಿಗೆ ಸೌಲಭ್ಯ ಕಲ್ಪಿಸಬೇಕಾಗಿರೋದು ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಬಾರ್ದು ಅಂತ ಹೇಳಿ ಯದುವೀರ್ ಒಡೆಯರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ ಪ್ರತಾಪ್ ಸಿಂಹ. ಸೋಮಣ್ಣ ಸಾಹೇಬ್ರಿಗೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಕೆಲವೊಂದು ಸೈದ್ಧಾಂತಿಕ ವಿಚಾರಗಳು ಬಂದಾಗ ಅವರ ಕೆಲವು ನಿಲುವುಗಳನ್ನು ವಿರೋಧಿಸ್ತೀನಿ. ಆದರೆ ಚಾಮುಂಡಿ ಬೆಟ್ಟ ಏನಿದೆ ಅದರಲ್ಲಿ ಯದ್ವಾ ತದ್ವಾ ಬೆಳವಣಿಗೆ ಆಗುವಂಥದ್ದನ್ನು ನಿಯಂತ್ರಿಸಬೇಕಾದ್ರೆ ಬೆಟ್ಟದಲ್ಲಿ ಸಾಕಷ್ಟು ಏನು ನ್ಯೂನತೆಗಳಿದೆ ಅದನ್ನು ಸರಿದೂಗಿಸಬೇಕು ಅಂತಂದರೆ ಒಂದು ಪ್ರಾಧಿಕಾರದ ಅಗತ್ಯ ಇದೆ ಅಂತೇಳಿ 2019ರಲ್ಲಿ ನಮ್ಮ ಸರ್ಕಾರ ಬಂದು ಸೋಮಣ್ಣ ಸಾಹೇಬರು ಇಲ್ಲಿಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬಂದಾಗ ನಾವು ಕೂಡ ಧ್ವನಿ ಎತ್ತಿತ್ತು. ಪ್ರತಿನಿತ್ಯನೂ ಕೂಡ ಕನಿಷ್ಠ ಅಂದ್ರೂ ಕೂಡ ಒಂದು 15,000 20,000 ಜನ ಬರ್ತಾರೆ. ಹಾಗಾಗಿ ಬೆಟ್ಟಕ್ಕೆ ಒಂದು ಸೂಕ್ತವಾದಂಥ ಒಂದು ಚಿಕ್ಕ ಹಾಸ್ಪಿಟಲ್ ಬೇಕು, ಪೊಲೀಸ್ ಸ್ಟೇಷನ್ ಬೇಕು. ಇವೆಲ್ಲ ಆಗಬೇಕು ಅಂತಂದರೆ ಬೆಟ್ಟಕ್ಕೊಂದು ಪ್ರಾಧಿಕಾರ ಬೇಕು ಅಂತ ಹೇಳಿ ನಾವೇ ಆವಾಗ ಸರ್ಕಾರವನ್ನು ಆವಾಗ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರನೂ ಕೂಡ ಒತ್ತಾಯ ಮಾಡಿದ್ದು. ಸೋಮಣ್ಣ ಸಾಹೇಬ್ರಿಗೂ ಕೂಡ ಅದನ್ನು ಶಿಮ್ಲಾದಲ್ಲಿ ಅನಧಿಕೃತ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಸೀದಿ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಹಿಂದೂ ಸಂಘಟನೆಗಳಿಂದ ಭಾರೀ ಪ್ರತಿಭಟನೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅನಧಿಕೃತ ಮಸೀದಿ ತೆರವಿಗೆ ಆಗ್ರಹಿಸಿ ನಡೆಸಲಾಗ್ತಾ ಇರುವ ಹೋರಾಟ ಇದು. ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನ ನಿಯಂತ್ರಿಸಲಿಕ್ಕೆ ಅಲ್ಲಿರುವ ಭದ್ರತಾ ಸಿಬ್ಬಂದಿ ಹರಸಾಹಸ ವ್ಯಕ್ತಪಡಿಸ್ತಾ ಇರುವ ಘಟನೆ, ಶಿಮ್ಲಾದಲ್ಲಿ ನಡೀತಾ ಇರುವ ಘಟನೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅನಧಿಕೃತವಾಗಿ ತಲೆ ಎತ್ತಿರುವ ಮಸೀದಿಯನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ. ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗುವ ಅರ್ಹತೆ ಇದೆ ಅಂತ ಶಾಸಕ ವಿಶ್ವಾಸ್ ವೈದ್ಯ ಹೇಳಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಅವರಿಗೆ ಸಿಎಂ ಸ್ಥಾನ ಸಿಗಬೇಕು ಅಂದಿದ್ದಾರೆ. ಸಿಎಂ ಆದರೆ ಇದು ಒಳ್ಳೆ ವಿಚಾರ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ವಿಶ್ವಾಸ್ ಹೇಳಿರೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕೂಗು ಜೋರಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ರಿ, ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಒಬ್ರು ಆಗ್ತಾರದ ನಮ್ಗೆ ಹೆಮ್ಮೆ ಪಡೋದು ಅಲ್ಲ. ಅದೇ ಈಗ ನೋಡಿ ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು ವಿಷಯ ಎಲ್ಲ ವರಿಷ್ಠರಿದ್ದಾರೆ. ಅವರೆಲ್ಲ ತೀರ್ಮಾನ ಒಳ್ಳೆ ರೀತಿಯಿಂದ ತೀರ್ಮಾನ ತಗೋತಾರೆ. ಅವ್ರಿಗೆ ಅರ್ಹತೆ ಇದೆ, ಯಾಕಂದ್ರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2028 ಕ್ಲೇಮ್ ಮಾಡ್ತಾ ಇದಾರೆ ಅಂತ. ಮುಂದೊಂದು ದಿನ ಆಗುವ ಅವಕಾಶ ಸಿಗ್ಬೋದು, ಯಾಕೆ ಸಿಗಬಾರ್ದು? ಅಲ್ರಿ, ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಒಬ್ರು ಆಗ್ತಾರದ ನಮ್ಗೆ ಹೆಮ್ಮೆ ಪಡೋದು ಅಲ್ಲ. ಅದೇ ಈಗ ನೋಡಿ ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು ವಿಷಯ ಎಲ್ಲ ವರಿಷ್ಠರಿದ್ದಾರೆ. ಅವರೆಲ್ಲ ತೀರ್ಮಾನ ಒಳ್ಳೆ ರೀತಿಯಿಂದ ತೀರ್ಮಾನ ತಗೋತಾರೆ. ಅವ್ರಿಗೆ ಅರ್ಹತೆ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ ಜೋರಾಗ್ತಾ ಇದೆ. ಈಗಾಗಲೇ ಅನೇಕ ಹಿರಿಯ ಕಾಂಗ್ರೆಸ್ ನಾಯಕರು ನಮಗೂ ಚಾನ್ಸ್ ಕೊಡಿ, ನಮಗೂ ಸಿಎಂ ಆಸೆ ಇದೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದಾರೆ. ಈಗ ಸಿಎಂ ರೇಸ್ನಲ್ಲಿ ಯಾರು ಇಲ್ಲವೇ ಇಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳಿರುವ ಸಚಿವರು ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಅಂತ ಕೇಸರಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಏನೂ ಆಗಲ್ಲ. ಸಿ ಎಮ್ ಅವರು ಇರ್ತಾರೆ, ಅವರೇ ಸಿ ಎಮ್ ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನೂ ಆಗೋದಿಲ್ಲ. ಯಾರು ಸಿ ಎಮ್ ರೇಸಲ್ಲಿಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ. ಅದೇನು ಅವರು BJP ಅವರು ಸುಳ್ಳಲ್ಲಿ ಹೇಳೋದ್ರಲ್ಲಿ ನಂಬರ್ 1 ಅಲ್ವಾ ಈ ದೇಶದಲ್ಲಿ? ಸುಳ್ಳು ಹೇಳೋದ್ರಲ್ಲಿ, ತಪ್ಪು ಸುದ್ದಿಗಳನ್ನು ಹೇಳೋದ್ರಲ್ಲಿ,